ಯೇಸುವಿಗೆ ಸ್ತೋತ್ರ. ಇಂದು 12 ಫೆಬ್ರವರಿ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯದ 2ನೇ ಭಾಗದಿಂದ 18ನೇ ವಾಕ್ಯದ ತನಕ. ವಾಕ್ಯ 17. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರವಾಗಿರ್ರಿ. ಪೇತ್ರನು ಮತ್ತು ಪೌಲನು ಆದಿಮ ಕ್ರೈಸ್ತ ಸಭೆಯಲ್ಲಿ ಪ್ರಮುಖ ನಾಯಕರಾಗಿದ್ದರು. ಇಲ್ಲಿ ನಾಯಕರು ಎಂದು ಉದ್ದೇಶಿಸಿರುವಂಥದ್ದು ಅಧಿಕಾರ ಮೋಹಿಗಳು ಎಂಬುದಾಗಿ ಅಲ್ಲ. ಪೇತ್ರನನ್ನು ಯೇಸು ಸ್ವಾಮಿಯು ತನ್ನ ಐಹಿಕ ಸೇವೆಯ ಆರಂಭ ಕಾಲದಲ್ಲಿ ಕರೆದಾಗ ಹೇಳಿದ್ದು, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ಮತ್ತಾಯ 4:19. ಯಹೂದ್ಯರಲ್ಲಿ ಕ್ರೈಸ್ತ ಮಾರ್ಗವನ್ನು ಹಿಡಿದಿರುವ ಪುರುಷನಾಗಲಿ ಸ್ತ್ರೀಯಾಗಲಿ ದಮಸ್ಕದಲ್ಲಿರುವುದಾದರೆ ಅವರನ್ನು ಬೇಡಿಯಾಕಿಸಿ ಯೆರೂಸಲೇಮಿಗೆ ಕರೆತರುವುದಕ್ಕಾಗಿ ಮಹಾಯಾಜಕನ ಅನುಮತಿ ಪತ್ರದೊಂದಿಗೆ ಪ್ರಯಾಣಿಸಿದ ತಾರ್ಸದ ಸೌಲನನ್ನು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಸಂದರ್ಶಿಸಿ ಅವನ ಆರಿಸುವಿಕೆಯ ಕುರಿತಾಗಿ ದಮಸ್ಕದಲ್ಲಿದ್ದ ಅನನ್ಯನೆಂಬ ಶಿಷ್ಯನಿಗೆ ಯೇಸು ಹೇಳಿದ್ದು, ಈ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲಿಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದ 15ನೇ ವಾಕ್ಯ. ಪೌಲನ ಮಾನಸಾಂತರದ ನಂತರ, ಅಂದರೆ ಸುಮಾರು 14 ವರ್ಷಗಳ ನಂತರ, ಯೆರೂಸಲೇಮಿನಲ್ಲಿ ಪರಸ್ಪರ ಭೇಟಿಯಾದ ಪೌಲನು ಮತ್ತು ಪೇತ್ರನು 2 ವಿಭಿನ್ನ ಗುಂಪುಗಳ ಜನರ ಬಳಿಗೆ ಸುವಾರ್ತೆಯೊಂದಿಗೆ ಹೋಗುವ ವಿಚಾರವನ್ನು ಹೇಳುವಂಥದ್ದಾಗಿ ನೋಡುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಸುನ್ನತಿಯವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಡಲ್ಪಟ್ಟಿತು. ಅದರ 10ನೇ ವಾಕ್ಯದಲ್ಲಿ ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಯೇಸುವಿನ ಸಹೋದರ, ಕೇಫ ಮತ್ತು ಯೋಹಾನರು ಐಕ್ಯವನ್ನು ತೋರಿಸುವುದಕ್ಕಾಗಿ ಪೌಲನಿಗೆ ಬಾರ್ನಬನಿಗೆ ಬಲಗೈಗೊಟ್ಟು, ನೀವು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು. ಅನೇಕ ವರ್ಷಗಳ ಹಿಂದೆ ಪೌಲನು ಪೇತ್ರನನ್ನು ಬಹಿರಂಗವಾಗಿಯೇ ಗದರಿಸಿದನು. ಗಲಾತ್ಯ 2ನೇ ಅಧ್ಯಾಯದ 11ರಿಂದ 14 ವಾಕ್ಯಗಳಲ್ಲಿ ಇದರ ಪೂರ್ಣ ಚಿತ್ರಣವನ್ನು ಕಾಣುತ್ತೇವೆ. ಪೇತ್ರನು ಪೌಲನ ಗದರಿಕೆಯನ್ನು ದಯೆಯಿಂದ ಸ್ವೀಕರಿಸಿ ತಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುವವನಾದನು. ಈ ಗದರಿಕೆ ಅಥವಾ ತಿದ್ದುಪಡಿಸುವಿಕೆ ಅವರ ನಡುವೆ ಇದ್ದ ಪರಸ್ಪರ ಪ್ರೀತಿಗೆ, ಗೌರವಕ್ಕೆ ಮತ್ತು ದೇವರು ವಹಿಸಿದ ದೌತ್ಯಕ್ಕೆ ಅಡ್ಡಿಯಾಗಿರಲಿಲ್ಲ. ಪೇತ್ರನು ಈ ಪತ್ರಿಕೆಯಲ್ಲಿ ಪೌಲನನ್ನು ಪ್ರಿಯ ಸಹೋದರನು ಎಂದು ಸಂಬೋಧಿಸುವಂಥದ್ದನ್ನು ನೋಡುತ್ತೇವೆ. ಪೇತ್ರನ ಈ ಸಂಬೋಧನೆಯು ಇವರ ಮೂಲ ದೌತ್ಯದ ಉದ್ದೇಶವನ್ನು ಒತ್ತಿ ಹೇಳುವಂಥದ್ದಾಗಿದೆ. ಪೇತ್ರನು ಪೊಂತ, ಗಲಾತ್ಯ, ಕಪದೋಕ್ಯ, ಆಸಿಯಾ, ಬಿತುನ್ಯ ಎಂಬ ಸೀಮೆಗಳಲ್ಲಿ ಚದರಿ ಹೋಗಿರುವ ದೇವಜನರಿಗೆ ದುರ್ಬೋಧಕರ ಕುರಿತಾಗಿ, ಯೇಸು ಕ್ರಿಸ್ತನ ಪುನರಾಗಮನದ ಕುರಿತಾಗಿ ಪತ್ರಿಕೆಯ ಮೂಲಕ ಎಚ್ಚರಿಕೆಯ ಸಂದೇಶಗಳನ್ನು ಬರೆಯುತ್ತಿರುವಾಗ ತನ್ನ ಬರವಣಿಗೆಯ ಮೂಲಕ ಪೌಲನು ನಿಮಗೆ ಬರೆದಿರುವುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ಪ್ರಬೋಧಿಸುವವನಾಗಿದ್ದಾನೆ. ಪೌಲನು ತನ್ನ ಪತ್ರಿಕೆಯ ಬರವಣಿಗೆಯಲ್ಲಿ ಕ್ರೈಸ್ತರ ನಡವಳಿಕೆ
ದುರ್ಬೋಧಕರ ಕುರಿತಾಗಿರುವ ಎಚ್ಚರಿಕೆ, ಯೇಸು ಕ್ರಿಸ್ತನ ಪುನರಾಗಮನ ಎಂಬ ಇತ್ಯಾದಿ ವಿಷಯಗಳನ್ನು ಆಯಾ ಸಭೆಗಳಿಗೆ ಸಂದರ್ಭಕ್ಕನುಸಾರವಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಗಲಾತ್ಯ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ, ಎಲೈ ಬುದ್ಧಿಯಿಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು ಎಂದು, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ ಎಂದು ಪೌಲನು ಕಟುವಾಗಿ ತೀಕ್ಷ್ಣವಾಗಿ ತನ್ನ ಬರವಣಿಗೆಯ ಮೂಲಕ ದೇವಜನರನ್ನು ಎಚ್ಚರಿಕೆ ಪಡಿಸಿರುವಂಥದ್ದನ್ನು ನೋಡುತ್ತೇವೆ. ಪೌಲನು ಪತ್ರಿಕೆಯನ್ನು ಬರೆದ ಅದೇ ಸ್ಥಳಗಳಲ್ಲಿರುವ ದೇವಜನರಿಗೆ ಪೇತ್ರನು ದೈವ ಪ್ರೇರಿತನಾಗಿ ಪತ್ರಿಕೆಯನ್ನು ಬರೆಯುವಾಗ ಪೇತ್ರನು ಹೇಳುವಂಥದ್ದು, ಪೌಲನ ಕೆಲವು ಬರವಣಿಗೆಗಳು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗದಿರಬಹುದು, ಆದರೆ ಅವುಗಳ ಸ್ಪಷ್ಟ ಅರ್ಥವನ್ನು ನೀವುಗಳು ತಿರುಚಬಾರದು. ದುರ್ಬೋಧಕರು ದೇವರ ವಾಕ್ಯವನ್ನು ತಿರುಚುವುದರ ಮೂಲಕ ಅಥವಾ ವಿರೂಪಗೊಳಿಸುವ ಮೂಲಕ ತಾತ್ಕಾಲಿಕವಾಗಿ ಅಥವಾ ಈ ಲೋಕದಲ್ಲಿ ಆರ್ಥಿಕ ಲಾಭವನ್ನು ಗಳಿಸಬಹುದು, ಆದರೆ ದೇವರ ಮುಂಭಾಗದಲ್ಲಿ ಅವರು ನ್ಯಾಯ ತೀರ್ಪಿಗೆ ಒಳಗಾಗಲಿದ್ದಾರೆ. ಯೋಹಾನನ ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂಥದ್ದು, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನಾ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ತೆಗೆದು ಬಿಡುವನು. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದ 11-19 ವಾಕ್ಯ. ಪೇತ್ರನು ತನ್ನ ಈ ಪತ್ರಿಕೆಯ ಬರವಣಿಗೆಯನ್ನು ದೇವಜನರಿಗೆ ಕೃಪೆಯಲ್ಲಿಯೂ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿ ಹೊಂದಿರಿ ಎಂದು ಪ್ರಬೋಧಿಸುವುದರ ಮೂಲಕ ಮುಕ್ತಾಯಗೊಳಿಸುವವನಾಗಿದ್ದಾನೆ. ಪ್ರೀತಿಯ ದೇವಜನರೇ, ದೇವರ ವಾಕ್ಯವು ನಮ್ಮ ಹೃದಯ ಭಾಷೆಯಲ್ಲಿ ಅಥವಾ ನಮ್ಮ ಹಾಡು ಭಾಷೆಯಲ್ಲಿ ಕೊಟ್ಟಿರಲಾಗಿ ನಾವುಗಳು ಆ ದೇವರ ವಾಕ್ಯದಲ್ಲಿ ಅಭಿವೃದ್ಧಿ ಹೊಂದದೆ ಹೋದರೆ ಮೋಸ ಹೋಗುವಂಥದರಲ್ಲಿ ಯಾವ ಸಂಶಯವೂ ಇಲ್ಲ. ಅದು ಮಾತ್ರವಲ್ಲದೆ ನಾವು ನಿತ್ಯತ್ವದಿಂದ ವಂಚಿತರಾಗುತ್ತೇವೆ ಎಂಬುದನ್ನು ಮರೆಯಬಾರದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.